ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ, ಹುಷಾರಾಗಿದ್ದೀರಾ ಸ್ನೇಹಿತರೆ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ 7-16-25 ಈ ತಾರೀಕಲ್ಲಿ ಹುಟ್ಟರೋರಿಗೆ ಯಾವ ಓದು, ಯಾವ ಉದ್ಯೋಗ, ಇಲ್ಲ ಯಾವ ವ್ಯಾಪಾರ, ಕೆರಿಯರ್, ಎಜುಕೇಶನ್ ಅಂಡ್ ಕೆರಿಯರ್ ಯಾವುದು ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 7-16-25 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತು ಗ್ರಹ. ಸೊ ಈ ಕೇತು ಗ್ರಹದ ಏನೇನು ಕ್ವಾಲಿಟೀಸ್ ಇರುತ್ತೋ ಅದೆಲ್ಲ ಇವರ ಓದು, ಉದ್ಯೋಗದ ಮೇಲೆ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಕ್ಯಾರೆಕ್ಟರ್ಸ್, ಮ್ಯಾನರಿಸಮ್ಸ್ ಎಲ್ಲ ಅದೆಲ್ಲ. ಸೊ ಕೇತು ಗ್ರಹಕ್ಕೆ ನಾವು ಕರೆಯೋದೇ ಏನು ಅಂತ ಹೇಳಿದ್ರೆ ಬಾಲದ ಭಾಗ ಅಂತ. ತಲೆಯ ಭಾಗ ರಾಹು ಅಂತ ಕರಿತೀವಿ, ಬಾಲದ ಭಾಗ. ಬಾಲ ಅಂದ್ರೆ ಇವಾಗ ಉದ್ದಕ್ಕಿತ್ತು ಒಂದು ಹಾವಿನ ಬಾಲ ಅಂತ ಇಟ್ಕೊಳ್ಳಿ. ನೋಡಿದ ತಕ್ಷಣ ಇದೊಂದು 5 ಅಡಿ ಇತ್ತು ಬಾಲ ಅಂತ ಹೇಳ್ಬೋದು. ಸುತ್ಕೊಂಡಿದ್ರೆ ಹೇಳಕ್ಕಾಗತ್ತ ನಾವು ಎಷ್ಟಡಿ ಇದೆ ಅಂತ? ಆ ರೀತಿ ಇವರಿಗೆ ನಾಲೆಡ್ಜು ಸುತ್ಕೊಂಡ್ರೋ, ಹಾವಿನ ಬಾಲ ಸುತ್ಕೊಂಡ್ರೋ ರೀತಿ ಸುತ್ಕೊಂಡಿರುತ್ತೆ ನಾಲೆಡ್ಜ್. ಅದನ್ನ ನಾವು ಟ್ಯಾಪ್ ಮಾಡಬೇಕು ಅಂದ್ರೆ ತಲೆ ಇಲ್ವಲ್ಲ, ಬಾಲ ಮಾತ್ರ ತಾನೇ ಇರೋದು. ಆಗ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇವ್ರಿಗಿದೆ. ನಾವೆಲ್ಲ ಲಿಮಿಟೆಡ್ ವರ್ಷನ್ ಅಲ್ಲೇ ಯೋಚನೆ ಮಾಡ್ತಾ ಇರ್ತೀವಿ. ಎಲ್ಲರೂ ಔಟ್ ಆಫ್ ದ ಬಾಕ್ಸ್ ಹೋಗಬಹುದು, ಹೋಗಕ್ಕಾಗಲ್ಲ ಅಂತ ನಾನು ಹೇಳ್ತಿಲ್ಲ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದು, ಆಕ್ಚುಲಿ ಏನಿದೆ ಅಂತ ತಿಳ್ಕೋಬೇಕು ಅನ್ನೋ ಕಾತುರ, ಇದೆಲ್ಲ ಇವ್ರಿಗೆ ಹೆಚ್ಚಿರೋದ್ರಿಂದ ಸಾಧ್ಯವಾದಷ್ಟು ಇವ್ರ ಕೆಲಸ ಕಾರ್ಯಗಳು, ಇವರ ಉದ್ಯೋಗಗಳು, ಓದುಗಳು ಹೆಂಗಿರ್ಬೇಕಂದ್ರೆ ಪ್ರಾಕ್ಟಿಕಲ್ ಆಗಿರ್ಬೇಕು. ಈ ಮಕ್ಕಳನ್ನ ನೀವು ಸಣ್ಣ ವಯಸ್ಸಿಂದ ನೋಡಿದ್ರು ಸರಿನೇ, ಯಾವುದೋ ಒಂದು ಆಟ ಸಾಮಾನು ನೀವು ತಗೊಂಬಂದು ಕೊಡಿ ಇವ್ರಿಗೆ, ಅದನ್ನೆಲ್ಲ ಹಂಗೆ ಬಿಚ್ಚಿ ಹಾಕ್ಬಿಡೋದು. ಇವಾಗ ತಾನೇ ತಂದು ಕೊಟ್ನಲ್ಲೋ, 1000 ರೂಪಾಯಿ ಕೊಟ್ಬಿಟ್ಟು ಅದನ್ನ ಮಾಡ್ದಲ್ಲೋ ಅಂತ ಅಪ್ಪ ಕಿರ್ಚಿದ್ರೆ ಮತ್ತೆ ಅದನ್ನ ಜೋಡಿಸ್ಬಿಡ್ತಾರೆ, ಹೆಂಗೋ ಅಡ್ಜಸ್ಟ್ ಮಾಡಿ. ಈ ತರ ಆ ನಾಲೆಡ್ಜ್ ಅನ್ನಲ್ಲ, ಹಾವಿನ ಬಾಲ ಸುತ್ತಕೊಂಡಿರೋ ರೀತಿ ನಾಲೆಡ್ಜ್, ಬಂಚ್ ಆಫ್ ನಾಲೆಡ್ಜ್, ಬಂಡಲ್ ಆಫ್ ನಾಲೆಡ್ಜ್. ಒಂದು ದಾರದ ಉಂಡೆ ಹೆಂಗಿರುತ್ತೋ ಬಂಡಲ್ ಅಂತೀವಲ್ಲ ಆ ಥರ. ಸೊ ಇದು ಮಾಡ್ಕೊಳ್ಬೇಕು. ಅವ್ರಿಗೆ ಯಾವಾಗ ತಂದೆ ತಾಯಿ ಏನು ಮಾಡ್ಬೇಕಂದ್ರೆ, ಇವರು ಪ್ರಾಕ್ಟಿಕಲ್ ಆಗಿ ಒಂದು ವಿಜ್ಞಾನಿ ಆಗಕ್ಕೆ ಸೂಟಬಲ್, ಪ್ರಾಕ್ಟಿಕಲ್ ಆಗಿ ಒಂದು ಮೆಕ್ಯಾನಿಕ್ ಆಗಕ್ಕೆ ಸೂಟಬಲ್. ನೋಡಿ, ಹಿಂಗೆ ತೆಗೆದ ಬಿಚ್ಚದ ಆಗ್ತಾ ಒಂದು ಯಾವುದೋ ಒಂದು ಬ್ಯಾಟ್ರಿಯಲ್ಲಿ ಒಂದು ಗಾಡಿ ಓಡಿಸೋದನ್ನ ಕಂಡುಹಿಡಿದು ಬಿಡ್ಬೋದು ಇವರು. ಈ ಥರದ್ದೆಲ್ಲ ಇರೋದ್ರಿಂದ ಎಜುಕೇಷನ್ಗೆ ಈ ತಾರೀಕಲ್ಲಿ ಹುಟ್ಟರೋರಿಗೆ ಎಷ್ಟು 7-16-25 ತಾರೀಕು ಹುಟ್ಟರೋರಿಗೆ ಮಾರ್ಕ್ಸ್ ತಗೋ, 25 ತಗೋ, 75 ತಗೋ, 95 ತಗೋ ಹೇಳಿ ತಗೊಂಡ್ರೆ ಸಂತೋಷ. ಅಪ್ಪ ಅಮ್ಮನಿಗೆ ಇನ್ನೇನು ಬೇರೆ ಏನು ಕೆಲಸನ? ಅಪ್ಪ ಅಮ್ಮನಿಗೆ ಅದೇ ಪ್ರೆಸ್ಟೀಜ್ ಈ ಕಾಲದಲ್ಲಿ. ನನ್ನ ಮಗ 95 ಗೊತ್ತಾ ಅಂತ, 95 99 ಅದೆಲ್ಲ ತಗೊಳ್ಳಿ, ನಿಮ್ಮ ಮಕ್ಕಳು ತಕೊಂಡ್ರೆ ನೀವು ತಕ್ಕೊಳ್ಳಿ ಬೇಕಾದ್ರೆ. ಬಟ್ ನಾನು ಅಪ್ಪ ಅಮ್ಮನಿಗೆಲ್ಲ ಏನು ಹೇಳ್ತೀನಿ ಅಂದರೆ, ಈ ಸಂಖ್ಯೆಲಿ ಹುಟ್ಟರನ್ನ ಪ್ರಾಕ್ಟಿಕಲ್ ಆಗಿ ಬೆಳೆಸ್ಬಿಡಿ. ಎಂತೆಂಥದ್ದು ಮಾಡ್ಬಿಡ್ತಾರೆ ಸಾಧನೆ ಗೊತ್ತಾ? ಒಳ್ಳೊಳ್ಳೆ ಇನ್ವೆನ್ಷನ್ಸು, ಡಿಸ್ಕವರಿಗಳು ಇವರೇ ಮಾಡೋದು ರೀ. ಡಿಸ್ಕವರಿ ಈಸಿ, ಎಕ್ಸಿಸ್ಟಿಂಗ್ ವಸ್ತುಗಳ ಜೊತೆ ತಿಳ್ಕೊಳ್ಳೋದಕ್ಕೆ. ಇನ್ವೆನ್ಷನ್ಸ್ ಕಷ್ಟ, ಆವಿಷ್ಕಾರ ತರೋದು. ಆ ಆವಿಷ್ಕಾರಗಳನ್ನು ಮಾಡಿದ್ದಾರೆ ಈ ಸಂಖ್ಯೆಯಲ್ಲಿ ಹುಟ್ಟರೋರು. ಆಗ ತಂದೆ ತಾಯಿಗಳಿಗೆ 90, 95, 99 ಅನ್ನೋದು ಎಷ್ಟು ಇಂಪಾರ್ಟೆಂಟು. ಈ ಮಕ್ಕಳನ್ನ ನೀವು ಹಂಗೆ ಬೆಳೆಸ್ಬಿಟ್ರೆ ತಗೊಂಬಂದು ಕೊಡಿ, ಬಿಚ್ಚಲಿಕ್ಕೆ ಸೇರಿಸ್ಲಿ ಆಗುತ್ತಾ? ಮೊಬೈಲೆಲ್ಲ ಇವ್ರ ಕೈಯಲ್ಲಿ ಕೊಟ್ಟು ನೋಡ್ಬೇಕ್ರಿ 7-16-25 ಸಂಖ್ಯೆಯಲ್ಲಿ ಹುಟ್ಟರೋರಿಗೆ. ನಾವೆಲ್ಲ ಸುಮ್ಮನೆ ಐಫೋನ್ ಇಟ್ಕೊಂಡ್ಬಿಟ್ಟು 1,50,000 ಅದಕ್ಕೆ ಬಂಡವಾಳ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಮಾತಾಡ್ಲಾ, ರೈಟ್, ಇಷ್ಟೇ ವಾಟ್ಸಪ್ ಮಾಡಿ ಕಳಿಸ್ತೀನಿ ನೋಡಿ, ಇಷ್ಟೇ ಮಾಡೋದು. ನಾವು ಇನ್ನೇನು ಅದ್ರಲ್ಲಿ ಮಾಡಲ್ಲ. ಏನೋ ಮಿಂಚೋದ್ರೆ 4 ರೀಲ್ಸ್ ನೋಡ್ಬೋದು ಅಷ್ಟೇ, 4 ಯೂಟ್ಯೂಬ್ ವಿಡಿಯೋಸ್ ನೋಡ್ಬೋದು. ಇವ್ರ ಕೈಲಿ ಕೊಟ್ಟು ನೋಡ್ಬೇಕು ಆ ಅಪ್ಲಿಕೇಶನ್ಸ್ನ ಹೆಂಗೆ ಯೂಸ್ ಮಾಡ್ತಾನೆ ಅಂತ. ದೇ ಯೂಸ್ ದ ನಾಲೆಡ್ಜ್ ಫುಲ್ಲೆಸ್ಟ್. ಅದಕ್ಕೆ ಏನೋ ತಂದೆ ತಾಯಿಗಳಿಗೆ ಏನೋ ಅಂದ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊಂಡ್ಬಿಡಿ. 90, 95, 99 ಅಂತ ಇವ್ರಿಗೆ ಈ ಥರ ಬೆಳೆಸಿ ನೋಡಿ. ಇವತ್ತೆಲ್ಲ 54% ತಗೊಂಡ್ಬಿಟ್ಟು ಇಂಜಿನಿಯರಿಂಗ್ ಸೀಟ್ ಸಿಗುತ್ತೋ ಗೊತ್ತಿಲ್ಲ ಅಂತ ಗೊತ್ತು, ಅಪ್ಪ ಅಮ್ಮ ತಗೊಳ್ಳೇಬೇಕು ಅಂತ ಹೇಳಿ ಅವನ ಕೈಯಲ್ಲಿ ಯಾರು ಕೊಡ್ತಾರೆ ಸೀಟು? ಅಪ್ಪ ಅಮ್ಮ ನೋಡಿದ್ರೆ ನನ್ನ ಮೇಲೆ ಭರವಸೆ ಇಟ್ಕೊಂಡ್ಬಿಟ್ಟಾರೆ ಇಂಜಿನಿಯರ್ ಅಂತ ಅನ್ಕೊಂಡಂಥ ಒಬ್ಬ ಹುಡುಗ ಇವತ್ತು
ನೂರಾರು ಕೋಟಿ ಕಂಪನಿಯ ಒಡೆಯ, ಜಸ್ಟ್ ಇನ್ನು ಇಂಜಿನಿಯರಿಂಗ್ ಮುಗಿಸ್ತಾವನೆ, ಆಲ್ರೆಡಿ ಯಾವುದೋ ಒಂದು ಬೈಕ್ ಕಂಡಿಡಿದ್ಬಿಟ್ಟ ತಮಿಳ್ನಾಡಲ್ಲಿ. ಆಕ್ಟರ್ ಸೂರ್ಯ ಇದಾರಲ್ಲ, ಆ ಆಕ್ಟರ್ ಸೂರ್ಯ ಅವರ ಇದರಲ್ಲಿ ಟ್ರಸ್ಟ್ ರಿಲೇಟೆಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಓದ್ತಾ ಇದ್ದಾರೆ. ಅವನಿಗೆ ರಿಸ್ಕ್ ತಗೊಂಡು 54% ತಗೊಂಡಿದ್ರು ಕೂಡ ಪ್ರಾಕ್ಟಿಕಲಿ ಹಂಗಿದ್ದಾನೆ ಅಂತ. ಅದರಿಂದ ಇವರೆಲ್ಲ ಲ್ಯಾಬಲ್ಲಿ ಕುತ್ಕೊಂಡು ಏನಾದರೂ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಹುಟ್ಟರೋರು. ಲ್ಯಾಬ್ ಅಂದರೆ ನಿಮ್ಗೆ ಏನು ಬೇಕೋ ಸಿಗುತ್ತೆ, ಪ್ಯಾಟ್ರನ್ ಸಿಗುತ್ತೆ. ಆ ಪ್ಯಾಟ್ರನ್ ತಗೊಂಡು ಇದನ್ನ ತಗೊಂಡು ಅದನ್ನ ಹಾಕಿ, ಅದನ್ನ ತಗೊಂಡು ಇದಕ್ಕೆ ಹಾಕಿ, ಇದನ್ನ ತಗೊಂಡು ಇದಕ್ಕೆ ಹಾಕಂತ ಆಗ್ತಕ್ಕಂಥ ಕೆಲಸಗಳು ಓಕೆ. ಬುಕ್ ಇಟ್ಕೊಂಡೇ ನಾಲೆಡ್ಜ್ ಇವ್ರಿಗೆ ಬರಬೇಕು ಅಂತಿಲ್ಲ, ಬುಕ್ ನಿಲ್ದೇನೆ ಬರುತ್ತೆ. ಆದರೆ ಬುಕ್ಕಿನ ಜೊತೆಗೆ ಹೋಗಪ್ಪ ಅನ್ನೋಣ ಅಲ್ವಾ. ಬುಕ್ ಅಂಡ್ ಲುಕ್, ನಾವು ಲುಕ್ಕೇ ನೋಡ್ಕೊಂಡಿದ್ರೆ ಬುಕ್ಕು ಕೈ ಕೊಟ್ಬಿಡ್ತದೆ, ಬುಕ್ ನೋಡ್ಕೊಂಡಿದ್ರೆ ನಮಗೆ ಲುಕ್ ಕೊಡುತ್ತದು. ಬುಕ್ ನೋಡೋದಕ್ಕೆ ಕಲ್ತ್ರೆ, ಬುಕ್ಕನ್ನ ಓದೋದಕ್ಕೆ ಕಲ್ತ್ರೆ ನಮಗೆ ಒಂದು ಲುಕ್ ಕೊಡುತ್ತದು. ನಾವು ಬರೀ ನಮ್ಮ ಲುಕ್ಕೇ ನೋಡ್ಕೊಂಡಿದ್ರೆ ಬುಕ್ ಬಿಟ್ಬಿಟ್ರೆ ಮುಗ್ದೈತ್ ಕಥೆ. ಅದಕ್ಕೋಸ್ಕರ ಐ ನೆವರ್ ಡಿನೈ ದಟ್ ಬುಕ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಬುಕ್ಸ್ ಆರ್ ಇಂಪಾರ್ಟೆಂಟ್. ಆ ಬುಕ್ಸ್ ಜೊತೆಗೆ ಇದನ್ನು ಕೊಡತಕ್ಕಂಥ ಓದು ತಗೊಳ್ಳಿ. ಅದರಲ್ಲಿ ಇಂಜಿನಿಯರಿಂಗ್, ಆಲ್ ಟೈಪ್ಸ್ ಆಫ್ ಇಂಜಿನಿಯರಿಂಗ್ ಇವ್ರು ಹೋಗ್ಬೋದು. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಅಲ್ಲಿ ಹೋಗ್ಲಿ, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಅಲ್ಲೇ ಹೋಗ್ಲಿ ಅನ್ನೋದಕ್ಕೆ ಏನು ಕಾರಣ ಹೇಳ್ತೀನಿ ಅಂದ್ರೆ, ಇವರಿಗೆ ಆಳ್ತಕ್ಕಂಥ 7, 16, 25 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತು ಗ್ರಹ ಅಂದೆ. ಕೇತು ಗ್ರಹದ ಅಧಿದೇವತೆ ಯಾರು ಗೊತ್ತಾ? ವಿನಾಯಕ. ಇವಾಗ ವಿನಾಯಕ ನೀವು ನೋಡಿ, ವಿನಾಯಕನಿಗೆ ಸೊಂಡ್ಲು, ಆನೆತು ತಲೆ, ದಪ್ಪ ಹೊಟ್ಟೆ, ಈ ಥರ ಎಲ್ಲ ಇಟ್ಟು ಒಂದು ಮೂರ್ತಿ ಇದೆ. ನಾವು ಮಾಡಿರೋದು ಮೂರ್ತಿ. ಅದೇ ವಿನಾಯಕ ಆಗ್ಬೇಕಲ್ಲ. ನೀವು ಕೆಲವು ಪೂಜೆಗಳಲ್ಲಿ ನೀವು ನೋಡಿ, ಸುಮ್ಮನೆ ಒಂದಿಷ್ಟು ಸಗಣಿ ತೊಪ್ಪೆ ತರ್ತಾರೆ, ಇಡ್ತಾರೆ ಹಿಂಗೆ, ಅದ್ರ ಮೇಲೆ ಒಂದು ಗರಿಕೆ ಇಡ್ತಾರೆ, ಅದೇ ವಿನಾಯಕ. ಕರೆಕ್ಟ್? ಆ ಪೂಜೆಗಳಲ್ಲಿ ಇಷ್ಟು ಅರ್ಶನ ತರ್ತಾರೆ, ಅರ್ಶನನ ನೀರಲ್ಲಿ ಕಲಿಸ್ತಾರೆ, ಹಂಗೊಂದು ಹಿಡಿತಾರೆ, ಒಂದು ಗರಿಕೆ ಇಡ್ತಾರೆ, ಅದೇ ವಿನಾಯಕ. ಈ ಎಲೆಕ್ಟ್ರಾನಿಕ್ಸ್ ಹಂಗೆ, ಎಲೆಕ್ಟ್ರಾನಿಕ್ಸ್ ವೈರ್ ಇರ್ತದ, ವೈರ್ ಗೇರ್ ಏನಿರಲ್ಲ, ಏನಿಲ್ಲ, ಒಂದು ಇನ್ಸ್ಟ್ರೂಮೆಂಟ್. ಆ ಇನ್ಸ್ಟ್ರೂಮೆಂಟ್ಗೆ ಚಾರ್ಜ್ ಹಾಕ್ಬೇಕು, ಚಾರ್ಜ್ ಆಗ್ತಾರೆ. ಅದನ್ನ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಯಾರೋ ಒಬ್ಬ ಇಟ್ಕೊಂಡಿದ್ದಾನೆ ಅಂದ್ರೆ ಎರಡು ಕನೆಕ್ಟ್ ಆಗ್ಬಿಡ್ತದೆ. ಆಗ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮಾತ್ರನೇ ಹಂಗೆ ನಿಂತ ಜಾಗದಲ್ಲಿ ಏನಾದರೂ ಒಂದು ಮಾಡೋದಕ್ಕೆ ಸಾಧ್ಯ. ಸುಮ್ಮನೆ 2-3 ವೈರ್ ಹಂಗೆ, ವೈರ್ಲೆಸ್ ಅಂತೀವಿ, ವೈರ್ಲೆಸ್ ಅಲ್ವಾ, ವೈರ್ಲೆಸ್ ವಾಕಿ ಟಾಕಿ. ಆ ವೈರ್ಲೆಸ್ ಅಂದ್ರೆ ಇನ್ಸ್ಟೆಂಟ್ ಆಗಿ ನಿಂತ ಜಾಗದಲ್ಲಿ ಒಬ್ಬ ಗಣಪತಿ ಉದ್ಭವ ಆಗ್ತಾನೆ. ಅದಕ್ಕೆ ಗಣಪತಿಗೆ ಫಸ್ಟ್ ಪೂಜೆ. ಸುಮ್ಮನೆ ಒಂದು ಸಗಣಿ ತೊಪ್ಪೆ, ಒಂದು ಗರಿಕೆ, ಒಂದು ಅರ್ಶನ, ಅದ್ರ ಮೇಲೆ ಒಂದಿದು, ಹಂಗೆ ಹಿಂಗೋ ಆ ಥರ ವೈರ್ಲೆಸ್ ಆಗಿ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಇವರು. ಅದರಿಂದ ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಅಲ್ಲಿ ಭಾರಿ ಸಾಧನೆ ಮಾಡ್ತಾರೆ. ಅದರಿಂದ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಹೋದ್ರೆ ಆ ಎಲೆಕ್ಟ್ರಿಕ್ ಈ 7, 16, 25ನೇ ತಾರೀಕು ಕೊಟ್ಟರನ್ನ ಸ್ವಲ್ಪ ಚೆನ್ನಾಗಿ ಓದೋ ಹುಡುಗರನ್ನ ಅಪ್ಪ ಅಮ್ಮ ಪರ್ಸೆಂಟೇಜ್ ಮೇಲೆ ತಲೆ ಬಿದ್ದುಬಿಡ್ತಾರೆ. ಗುರುಗಳಂಗೆ ಬೀಳಲ್ಲ. ಲೆಕ್ಚರರ್ಸ್, ಪ್ರೊಫೆಸರ್, ಟೀಚರ್ಸ್ ಕೆಲವರೆಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಸ್ಟೂಡೆಂಟ್ಸ್ನ. ಇವತ್ತು ಸ್ಟಿಲ್ ಸೋ ಮೆನಿ ಸ್ಕಾಲರ್ಸ್ ಆರ್ ಎಕ್ಸಿಸ್ಟಿಂಗ್ ಇನ್ ಎಜುಕೇಷನಲ್ ಯೂನಿಟ್ ಇನ್ಸ್ಟಿಟ್ಯೂಷನ್ಸ್, ಪ್ರೊಫೆಸರ್ಸ್ ಎಲ್ಲ. ಅವ್ರೇನಾದ್ರು ಇಂಥ 7, 16, 25ನೇ ತಾರೀಕಲ್ಲಿ ಹುಟ್ಟೋರು ಟ್ಯಾಲೆಂಟ್ಸ್ ಎಲ್ಲ ನೋಡಿ ಅವ್ರಿಗೊಂದು ಗ್ರೂಪ್ ಮಾಡಿಕೊಟ್ಟು ಅವ್ರಿಗೊಂದು ಲ್ಯಾಬ್ ಕೊಟ್ಬಿಟ್ರು ಅಂದರೆ, ಇವರಷ್ಟು ಆ ಕಾಲೇಜ್ಗೂ ಹೆಸರು ಬರ್ತದೆ, ಇವ್ರಿಗೂ ಹೆಸರು ಬರ್ತದೆ, ಒಳ್ಳೊಳ್ಳೆದನ್ನ ಕಂಡುಹಿಡಿದು ಬಿಡ್ತಾರೆ. ಅದರಿಂದ ಇಂಜಿನಿಯರಿಂಗ್ ರಿಲೇಟೆಡ್ ಕಂಡುಹಿಡಿಯೋದು ಅನ್ನೋದ್ರಲ್ಲಿ ಇವ್ರಿಗೆ ಬಿಟ್ಟರೆ ಇನ್ಯಾರೂ ಇಲ್ಲ. ಅದರಿಂದ ಆ ಥರ ಓದುಗಳನ್ನೇ ಕೊಡೋದು ಉತ್ತಮ. ಆಮೇಲೆ 7, 16, 25ನೇ ತಾರೀಕು ಕೊಟ್ಟವರು ಹೆಚ್ಚಾಗಿ ಹೊರದೇಶದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥವ್ರೆ, ಹೊರದೇಶದಲ್ಲೇ ಅದರಿಂದ ಇವಾಗ ನಮ್ಮಲ್ಲಿ ಟೆಕ್ನಾಲಜಿ ಇಲ್ಲ ಅಂತ ಏನಿಲ್ಲ. ನಮ್ಮ ಭಾರತ ದೇಶದಲ್ಲಿ ಈಗ ಎಷ್ಟೋ ಇಂಪ್ರೂವೈಸ್ ಆಗಿದೆ. ಆದರೆ ಬೇರೆ ದೇಶದಲ್ಲಿ ನಮ್ಮ ಟೆಕ್ನಾಲಜಿ ಓಲ್ಡ್ ವೈನಿನ ನ್ಯೂ ಬಾಟಲ್ ಅಂದಂಗೆ ಇಲ್ಲಿ ಕದ್ಕೊಂಡೋಗಿರೋದೇ ಅದೊಂದು ಇಟ್ಕೊಳ್ಳಿ. ಯೂನಿವರ್ಸಿಟಿಗಳಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಸೊ ಅಲ್ಲಿ ಹೋಗಿ ಕಲಿತು, ಅಲ್ಲಿ ಹೋಗಿ ನೋಡಿ, ಅಲ್ಲಿ ಕಲಿತು, ಅಲ್ಲಿ ಉಳ್ಕೊಂಡು ಅಲ್ಲೇ ಮಾಡ್ತಕ್ಕಂಥದ್ದು, ಇಲ್ಲ ಇಲ್ಲಿಗೆ ಬರ್ತಕ್ಕಂಥದ್ದು ಹೊರದೇಶದಲ್ಲಿ, ವಿದೇಶದಲ್ಲಿ, ಅದು ಕೂಡ ಇವರಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಅಂದರೆ ವಿದೇಶದಲ್ಲಿ ಒಂದು ಹೈಯರ್ ಎಜುಕೇಷನ್, ವಿದೇಶದಲ್ಲಿ ಯಾವ್ದಾದ್ರು ಓದೋದು, ಇದು ಕೂಡ ಇವರಿಗೆ ಯೋಗಗಳು ಜಾಸ್ತಿ ಇದೆ. ಅದು ಇಂಜಿನಿಯರಿಂಗ್ ಫೀಲ್ಡಲ್ಲೂ ಸರಿ, ಬೇರೆ ಫೀಲ್ಡಲ್ಲೂ ಸರಿ. ಮೆಡಿಕಲ್ ಕೂಡ ಹೋಗ್ಬೋದು, ಮೆಡಿಕಲ್ ಇಂಜಿನಿಯರಿಂಗ್ ಎರಡೂ ಕೂಡ ಇವ್ರಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇಂಜಿನಿಯರಿಂಗ್ ಫೀಲ್ಡಲ್ಲಿ. ಅದೇ ಥರ ಲೆಕ್ಚರಿಂಗ್, ಟೀಚಿಂಗ್ ಪ್ರೊಫೆಷನ್ಸು, ಇದಕ್ಕೂ ಕೂಡ ಭಾರಿ ಚೆನ್ನಾಗಿ ಓದ್ಬೋದು. ಸೊ ಟೀಚಿಂಗ್ ಪ್ರೊಫೆಷನ್ಸು. ಆಮೇಲೆ ನಾರ್ಮಲಿ ಈ ತಾರೀಕಲ್ಲಿ ಹುಟ್ಟರೋರು ಕೆಲವೊಮ್ಮೆ ಮೆಡಿಸಿನೇ ಓದಿರ್ತಾರೆ, ಅದರಲ್ಲಿ ರಿಸರ್ಚ್ ಮಾಡೋದ್ರಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ರಿಸರ್ಚ್ ಮಾಡಿ ಟೀಚ್ ಮಾಡೋದು, ಪುಸ್ತಕ ಬರೆಯೋದು, ಅವ್ರು ಏನು ಓದಿರ್ತಾರೋ ಅದ್ರಲ್ಲಿ ಪುಸ್ತಕ ಬರೆಯೋದು. ಮೆಡಿಸಿನ್ ಓದಿದಾರ, ಮೆಡಿಸಿನಲ್ಲೇ ಒಂದು ಯಾವುದೋ ಒಂದು 4-5 ಪುಸ್ತಕ ಬರೀತಾರೆ. ಇಂಜಿನಿಯರಿಂಗ್ ಓದಿದಾರ, ಅದರಲ್ಲಿ 4-5 ಪುಸ್ತಕ ಬರೆದಿರ್ತಾರೆ. ಆಥರ್ಸು, ಒರೇಟರ್ಸು, ಸ್ಕಾಲರ್ಸು, ಇವರೆಲ್ಲ ಈ 7, 16, 25ನೇ ಸಂಖ್ಯೆಯಲ್ಲಿ ಬಹಳ ಸಾಧನೆಗಳನ್ನ ಮಾಡಿದವರು ಉಂಟು, ಪುಸ್ತಕಗಳನ್ನ ಬರೆದಿರೋರು ಉಂಟು.
ಹೆಚ್ಚೆಚ್ಚು ಟೀಚಿಂಗ್ ಪ್ರೊಫೆಷನಲ್ಲಿ ಡಾಕ್ಟ್ರೇಟ್ ತಗೊಂಡು PhDಗಳು ಮಾಡ್ಕೊಂಡಿರ್ತಕ್ಕಂಥವ್ರನ್ನೆಲ್ಲ ನಾನು ನೋಡಿದ್ದೀನಿ. ಭಾರಿ ನಾಲೆಡ್ಜ್ ಇದೆ. ಬಂಡಲ್ ಆಫ್ ನಾಲೆಡ್ಜ್, ಬಂಚ್ ಆಫ್ ನಾಲೆಡ್ಜ್ ಅನ್ನಲ್ಲ, ಅದು ಇವ್ರಿಗೆ ಇರುತ್ತೆ. ಇದು ಇಂಜಿನಿಯರಿಂಗ್ ಸೈಡು. ಆಮೇಲೆ ಟೀಚಿಂಗ್ ಸೈಡ್ ಅಂದರೆ ಟೀಚಿಂಗ್ ಸೈಡ್ ಮಾಮೂಲಿ ಎಲ್ಲರೂ ಓದಬೇಕು, MA MEd ಈ ಥರದ್ದೆಲ್ಲ ಓದ್ಕೊಂಡು ಹೋಗೋದು. ಸೊ ಇದು ಬಿಟ್ಟು ಆ್ಯಕ್ಟಿಂಗು, ಕ್ಯಾಮರಾ, ಡೈರೆಕ್ಷನು, ಡ್ಯಾನ್ಸಿಂಗು, ಇನ್ನೋವೇಟಿವ್, ಕ್ರಿಯೇಟಿವ್ ಐತಿವಲ್ಲ, ಎಲ್ಲ ಸಿನಿಮಾ ರಿಲೇಟೆಡ್. ಯಾಕಂದರೆ ಕೇತು ಗ್ರಹ ಬಂದು 7-16-25 ಅನ್ನೋದು ಕೇತು ಗ್ರಹ. ಕೇತು ಗ್ರಹ ಬಂದು ಚಂದ್ರನ ನೆರಳಿನ ಗ್ರಹ ಅಂತ ಕರಿತೀವಿ. ಇವಾಗ ಚಲನಚಿತ್ರ, ಛಾಯಾಚಿತ್ರ, ಕಪ್ಪಲ್ಲೇ ನಡೆಯುತ್ತಾನೆ, ಅದು ಕತ್ತಲು ಬೆಳಕು ಇದ್ರ ನಡುವೆ ನಡೆಯುತ್ತಾನೆ ಕ್ಯಾಮ್ರಾ. ಸೊ ಅದರಿಂದ ಸಿನಿಮಾ ರಿಲೇಟೆಡ್ ಅಲ್ಲಿ ಅದು ಸ್ಟಿಲ್ ಫೋಟೋಗ್ರಾಫರ್ ಆಗ್ಬೋದು, ಸ್ಟಿಲ್ ಫೋಟೋಗ್ರಾಫರು, ಮೂವಿಂಗ್ ಕ್ಯಾಮ್ರಾ, ವಿಡಿಯೋ, ಓಕೆ, ಆಡಿಯೋ ರಿಲೇಟೆಡ್ ತಗೊಳ್ಳೋದು, ಓಕೆ, ಒಂದು ಸ್ಟುಡಿಯೋ ರಿಲೇಟೆಡ್ ಮಾಡೋದು, ಎಲೆಕ್ಟ್ರಾನಿಕ್ಸ್, ಇದೆಲ್ಲ ಎಲೆಕ್ಟ್ರಾನಿಕ್ಸೇ. ಕ್ಯಾಮ್ರಾ, ಈವನ್ ಲೈಟ್ಸು, ಓಕೆ, ಆ್ಯಕ್ಟಿಂಗು, ಡೈರೆಕ್ಷನ್ನು, ಡ್ಯಾನ್ಸಿಂಗು, ಎಲ್ಲ ಅಂದರೆ ರಿಯಲ್ ಆ್ಯಂಡ್ ರೀಲ್ ಇವೆರಡರ ನಡುವೆ ಒಂದು ಹೋರಾಟ ಏನಿದೆಯೋ ಅದನ್ನು ರಿಯಲಿಸ್ಟಿಕ್ ಆಗಿ ತಂದು ಕೊಡ್ತಕ್ಕಂಥದ್ದು ಇವರುಂಟು. ಅದರಿಂದ ದೊಡ್ಡ ಆ್ಯಕ್ಟ್ರಸ್ನ ನೋಡ್ಬೋದು, ದೊಡ್ಡ ಫೀಲ್ಡ್ಗೂ ಇವರೆಲ್ಲ ಹೋಗ್ಬೋದು, ಆ್ಯಕ್ಟಿಂಗ್ ಕಲಿಬೋದು. ಇಂಟ್ರೆಸ್ಟ್ ಇತ್ತು ಅಂದರೆ ಇವಾಗ ಕೆಲವರೆಲ್ಲ ಹಂಗೆ ಬರ್ತಾರೆ, ಹೈಟು ವೆಯ್ಟು ಪರ್ಸನಾಲಿಟಿ ನೋಡಿ ಯಾರೋ ಒಬ್ರು ಕರ್ಕೊಂಬಂದರು, ಆ್ಯಕ್ಟ್ ಮಾಡಪ್ಪ ಅಂದರು, ಆ್ಯಕ್ಟ್ ಮಾಡ್ದಾಗ ಗೆದ್ದುಬಿಟ್ಟ ಅನ್ನೋ ಥರನೂ ಇರುತ್ತೆ. ಆ್ಯಕ್ಟಿಂಗ್ ಸ್ಕೂಲ್ಗೆ ಇವರು ಪ್ರೊಫೆಷ್ನಲ್ ಆಗಿ ನಾನು ಡಿಪ್ಲೊಮಾ ಇನ್ ಕ್ಯಾಮ್ರಾ, ಡಿಪ್ಲೊಮಾ ಇನ್ ಆ್ಯಕ್ಟಿಂಗು, ಡಿಪ್ಲೊಮಾ ಇನ್ ಡ್ಯಾನ್ಸಿಂಗು ಎಲ್ಲ ಕಲಿಬೋದು. ಅದು ಕೂಡ ಭಾರಿ ಒಳ್ಳೆ ಹೆಸರು ಆಗುತ್ತೆ. ಒಳ್ಳೆ ಸ್ಪೋರ್ಟ್ಸ್ ಪರ್ಸನಾಲಿಟಿ ಕೂಡ ಆಗ್ಬೋದು. ಒಳ್ಳೆ ಸ್ಪೋರ್ಟ್ಸ್ ಪರ್ಸನಾಲಿಟಿ ನಾವು ಅದೇ ಹೇಳ್ತೀವಲ್ಲ, 7ನೇ ತಾರೀಕು ಹುಟ್ಟಿರೋರು ಬೇರೆ ಬೇರೆ ದೇಶಕ್ಕೆಲ್ಲ ಆಗಾಗ ಟ್ರಾವೆಲ್ ಮಾಡ್ಬೇಕಾದ್ರೆ ಜಾಸ್ತಿ ಆಫರ್ಸ್ ಬರುತ್ತೆ ಅವರಿಗೆ. 7, 16, 25 ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೊರದೇಶ ಸುತ್ತದಷ್ಟು ಇನ್ನು ಯಾರು ಸುತ್ತೋದಕ್ಕೆ ಸಾಧ್ಯ ಇಲ್ಲ. ದುಬೈಗೆ ಸರಿ ಹೋಗಿದ್ದೀನೋ ಗೊತ್ತಿಲ್ಲ. ಇವಾಗ ಕೆಲವರೆಲ್ಲ ನೀವು ನೋಡಿರ್ತೀರಿ, ಟ್ರಾವೆಲ್ ಬ್ಲಾಗಲ್ಲೆಲ್ಲ ವರ್ಕ್ ಮಾಡೋರು ಇರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಆ ದೇಶದಲ್ಲಿ ಏನಿದೆ ನೋಡಿ, ಇಲ್ಲಿ ನೋಡಿ ವಾಲ್ಕೆನೋ ಹಿಂಗೆ ಇಷ್ಟು ಎತ್ತರ ಹೋಗಿದೆ, ಇದು ಕೊತ ಅಂತ ಕುದೀತಾ ಇದೆ, ಇದು ನೋಡಿ ಮಲೇಷ್ಯಾ ಮುಸ್ಲಿಂ ದೇಶ, ಅಲ್ಲೊಂದು ಗಣಪತಿನ ಕುಂಡ್ರಿಸಿದ್ದಾರೆ. ಮೊನ್ನೆ ನೋಡಿದೆ, ಆ ಹುಡುಗ, ನನಗೂ ಇಷ್ಟ, ಅವನ ಹೆಸರು ಮರ್ತ್ಬಿಟ್ಟೆ. ಒಂದು ಊರು ಸುತ್ತಾನೆ, ಒಂದು ಊರಲ್ರಿ ದೇಶ. ಆ ಹುಡುಗ ಟ್ರಾವೆಲ್ ಬಗ್ಗೆ ಮಾಡಿದಾನೆ. ಅಲ್ಲಿ ನೀವು ಮಲೇಷ್ಯಾದಲ್ಲಿ ಒಂದು ಆ ಸಲ್ಫರ್ದು ಒಂದು ಕುದಿತಾ ಇರುತ್ತೆ, ಅದೇನಾದ್ರೂ ಬ್ಲಾಸ್ಟ್ ಆಗ್ಬಿಟ್ರೆ ಮುಗೀತು ಕತೆ. ನೋಡಿ ಆ ದೇಶದಲ್ಲಿ ಗಣಪತಿನಲ್ಲಿ ಕುಳ್ಳಿಸಿದ್ದಾರೆ ಕಾಪಾಡಕ್ಕೆ. ನಮ್ಮೂರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಏನಾದ್ರು ರೋಡ್ ಕುತ್ತು ಬಂದ್ಬಿಡ್ತಂದ್ರೆ ಕಾಂಪೌಂಡಲ್ಲಿ ಒಂದು ಗಣೇಶನ್ ಇಟ್ಬಿಡ್ತೀವಿ. ಕಾಂಪೌಂಡಲ್ಲಿ ಒಂದು ಗಣೇಶನ್ ಇಟ್ಬಿಟ್ಟು ಬೀದಿಲಿಂದ ಏನಾದ್ರು ಬರೋದಲ್ಲ, ನೀನ್ ನೋಡ್ಕೊಳಪ್ಪ ಗಣಪತಿ ಅಂತ. ಆ ಥರ ಇವರು ಎಷ್ಟೋ ದೊಡ್ಡ ವಿಷಯಗಳನ್ನ ಕಾಪಾಡ್ತಕ್ಕಂಥ ಉನ್ನತವಾದಂಥ ಹುದ್ದೆಗಳಲ್ಲಿ ಇರ್ತಾರೆ. ಮೆಡಿಕಲ್ಲು ಹೇಳಿದೆ ನಾನು, ಒಳ್ಳೊಳ್ಳೆ ಡಾಕ್ಟರ್ಸ್ ನೋಡ್ಬೋದು, ವಂಡರ್ಫುಲ್ ಜಡ್ಜಸ್ನ ನೋಡ್ಬೋದು. ಆಮೇಲೆ ತುಂಬ ಸಿನ್ಸಿಯರ್ ಆಗಿರೋರು ಇದರಲ್ಲಿ ಇರ್ತಾರೆ, ಸಿನ್ಸಿಯರ್ ಪೀಪಲ್ ಇರ್ತಾರೆ. ಆಮೇಲೆ ಸ್ಪಿರಿಚುವಲ್ ಅಂದರೆ ನ್ಯಾಯ ಹೇಳ್ತಕ್ಕಂಥ ನ್ಯಾಯಾಧೀಶರು ಅಂದರೆ ಜಡ್ಜಸ್ಸು, ನಮ್ಮ ಜುಡಿಷಿಯರಲ್ಲಿ ಬರೋರು. ಕೆಲವರು ಪಂಚಾಯತಿ ಎಲ್ಲ ಮಾಡ್ತಾರೆ ನೋಡಿದ್ರ, ದೇವಸ್ಥಾನದಲ್ಲೆಲ್ಲ ಆರ್ಕೆ ಕೇಳಿ, ವೀರೇಂದ್ರ ಹೆಗಡೆ ಅವ್ರನ್ನೇ ತಗೊಳ್ಳಿ, ನಮ್ಮ ಕಾವಂದರು 25ನೇ ತಾರೀಕು ಕೊಟ್ಟಿರೋದು. ಧರ್ಮಸ್ಥಳದಲ್ಲೆಲ್ಲ ಏನಾದ್ರು ನಿಮಗೆ ಪ್ರಾಬ್ಲಮ್ ಆಯ್ತು ಅಂದರೆ ಅಣ್ಣಪ್ಪ ಸ್ವಾಮಿ ಹತ್ರ ಹೋಗ್ಬಿಟ್ಟು, ಇವ್ರ ಹತ್ರ ಹೋಗ್ಬಿಟ್ಟು ಕಟ್ಬಿಟ್ಟು ಬಂದ್ಬಿಟ್ರೆ ಅವ್ರನ್ನ ಇವರೇ ಲೆಟ್ರಾಗಿ ಕರೀತಾರೆ. ಲೆಟ್ರಾಗಿ ಕರೆದ್ಬಿಟ್ಟು, ಏನಪ್ಪ ದುಡ್ಡು ತಗೊಂಡಿದ್ಯಾ ಇಲ್ವಾ, ಏನು ಕತೆ ಅಂತ ಹೇಳಿದ್ರೆ, ಅಣ್ಣಪ್ಪ ಸ್ವಾಮಿನೇ ನಿದ್ದೆಲ್ಲಿ ಬಂದು ಕನ್ಸಲ್ಲಿ ಬಂದ್ಬಿಟ್ಟು, ಹೇಗೆ ತಗೊಂಡಿರೋದು ಸುಳ್ಳು ಹೇಳ್ಬೇಡ, ಅಲ್ಲಿ ಹೋಗ್ಬಿಟ್ಟು ಸುಳ್ಳು ಹೇಳಿದ್ರೆ ನಿನ್ನ ಕತೆ ಖಾಲಿ ಅಂತೇಳಿ ಕರ್ಸ್ಕೊಂಡು ಪಂಚಾಯತಿ ಮಾಡೋದುಂಟು. ಇವತ್ತು ಅವ್ರದ್ದು ನೋಡಿ, ಅವ್ರನ್ನ ಕಾವೇಂದ್ರನ್ನ ಭೇಟಿ ಮಾಡೋಕ್ಕೆ ವೀರೇಂದ್ರ ಹೆಗಡೆ ಹೋಗ್ತಿರಲ್ಲ, ಒಂಥರ ಕೋರ್ಟ್ ಥರನೇ ಇರ್ತದದು. ಅವ್ರು ಒಂಥರ ಇದರಲ್ಲೇ ಕುಳ್ತಿರ್ತಾರೆ. ಎಸ್, ನಾನು ನೋಡಿ ಎಷ್ಟು ಟಕ್ ಅಂತ ಬಂತು ಆನ್ಸರ್. 25ನೇ ತಾರೀಕು ಕೊಟ್ಟರು. ಒಳ್ಳೊಳ್ಳೆ ಜಡ್ಜಸ್ನು ನಾನು ಎಕ್ಸಾಂಪಲ್ ಕೊಡಬಲ್ಲೆ ನಿಮಗೆ. ಸೊ ಒಳ್ಳೆ ನ್ಯಾಯ ಹೇಳ್ತಕ್ಕಂಥವ್ರು, ಆ ಥರ ಜುಡಿಷಿಯರಿಯಲ್ಲಿ ಕೂಡ ಹೋಗ್ಬೋದು, ಧಾರಾಳವಾಗಿ ಹೋಗ್ಬೋದು, ಆದರೆ ಆನರಬಲ್ ಪೊಸಿಷನ್ಗೆ ಹೋಗ್ಬೋದು. ಸೊ ಮೆಡಿಕಲ್ ಹೇಳಿದೆ, ಕ್ರಿಯೇಟಿವ್ ಇದಕ್ಕೆ ಹೇಳಿದೆ, ಸ್ಪೋರ್ಟ್ಸ್ ಹೇಳಿದೆ, ಹೊರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಗಳು ಏನಿಲ್ಲ ರೀ. ಎಷ್ಟೋ ಜನ ನಾನು ನೋಡಿದ್ದೀನಿ, ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗ್ಬಿಟ್ಟು 7, 16, 25ನೇ ತಾರೀಕು ಕೊಟ್ಟರು ಕೈ ಎತ್ತಿ, ಇದು ಏನೋ ಬೇರೆ ದೇಶದಿಂದ ಬಂದು ಈ ದೇಶದಲ್ಲಿ ಕೆಲಸ ಮಾಡ್ತಿರಲ್ಲ ಕೈ ಎತ್ತಿ ಅಂದರೆ, ಕೈ ಎತ್ತವ್ರ ಸಂಖ್ಯೆಯಲ್ಲಿ 100ಕ್ಕೆ 70 ಜನ 80 ಜನ 7, 16, 25ನೇ ತಾರೀಕು ಕೊಟ್ಟರೋರೇ ಇರ್ತಾರೆ. 7, 16, 25ನೇ ತಾರೀಕು ಕೊಟ್ಟರು ಫಾರಿನಲ್ಲೇ ಜಾಬ್ ಅವನಿಗೆ ಒಂದು 70%.
ಸ್ಕೂಲೇ ಹೋಗ್ಲಿ ಸರ್, 8ನೇ ಕ್ಲಾಸ್ 6ನೇ ಕ್ಲಾಸ್ ಓದಿರೋರೆಲ್ಲ UK ಹೋಗಿ ಕೆನಡಾಗೆ ಹೋಗಲ್ಲ, ಒಳ್ಳೆ ಡ್ರೈವಿಂಗ್ ಕಲ್ತು ಡ್ರೈವರ್ ಆಗಿ, ಓಕೆ, ಇವತ್ತು ಟ್ರಾನ್ಸ್ಪೋರ್ಟೇಷನ್ ನಡೆಸ್ತಾವ್ರೆ. ಅವರೇ ಒಂದು 4-5 ಲಾರಿಗಳು ಇಟ್ಕೊಂಡು ನಡೆಸ್ತಾವ್ರೆ, 10 ಕಾರ್ ಇಟ್ಕೊಂಡು ನಡೆಸ್ತಾವ್ರೆ. 8ನೇ ಕ್ಲಾಸ್ 6ನೇ ಕ್ಲಾಸ್ ಓದಿರೋರು ಫಾರಿನ್ ಜಾಬ್ಸಲ್ಲಿ ಹೋಗಿ ಶೈನ್ ಆಗಿರೋರು. ಬೇರೆ ಅಂದರೆ ಅದರ್ ಲ್ಯಾಂಡ್ ಮದರ್ ಲ್ಯಾಂಡ್ ಅಲ್ಲ, ಮದರ್ ಲ್ಯಾಂಡ್ನ ಬಿಟ್ಟು ಅದರ್ ಲ್ಯಾಂಡಲ್ಲಿ ಶೈನ್ ಆಗೋರು ಇವರೇ. ಆಮೇಲೆ ಬಾರ್, ರೆಸ್ಟೋರೆಂಟ್, ಇಂಟಾಕ್ಸಿಕೇಶನ್ ರಿಲೇಟೆಡ್, ಅದಕ್ಕೆ ರಿಲೇಟೆಡ್ ರೆಸಾರ್ಟ್ಸು, ಇದೆಲ್ಲ ನಡೆಸೋರು ಕೂಡ ಇವರೇ. ಅದಕ್ಕೆ ತಕ್ಕಂಥ ಓದ್ಬೋದು. ಇವಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಓದ್ಬಿಟ್ರೆ, ಒಂದು ಒಳ್ಳೆ ಶೆಫ್ ಇದೆಲ್ಲ ಕಲ್ತ್ಕೊಂಡ್ಬಿಟ್ರೆ, ನಾವೇ ಒಂದು ಹೋಟ್ಲ್ ಇಟ್ಟು, ಇವಾಗ ಅಡುಗೆ ಕೆಲಸ ಕಲ್ತಿದ ತಕ್ಷಣ ನಾವು ಅಡುಗೆ ಮಾಡಬೇಕು ಅಂತಲೇ ಏನು ಅವಶ್ಯಕತೆ ಇಲ್ಲ. ಅಡುಗೆ ಮಾಡ್ಕೊಂಡು ಕೂಡ ನಮಗೆ ಆರಾಮಾಗಿ ನಡೆಸ್ಬೋದು ಕೆಲಸನ. ನಾವೇ ಅಡುಗೆ ಮಾಡ್ತೀವಿ ಅಂದರೆ ಮತ್ತೆ ಇನ್ನೇನು ಕಾನ್ಸೆಪ್ಟು. ಹೋಟ್ಲ್ ನಡೆಸೋದೇ ಕಷ್ಟ, ಅಡುಗೆ ಕಲ್ತಿದ್ರೆ ಇನ್ನೂ ಈಸಿ. ಯಾಕಂದ್ರೆ ನಮ್ಮ ಕೈ ರುಚಿ ಅಲ್ವಾ, ಕೈ ರುಚಿ ಮೇಲೆ ತಾನೇ ಹೋಟ್ಲ್ ನಡೆಯೋದು ಅಲ್ವಾ. ಆಗ ನಮ್ಮ ರೆಸಿಪಿ ನಾವು ಇಟ್ಕೊಂಡ್ರೆ ನಾವು ಹೋಟ್ಲ್ ನಡೆಸ್ಬೋದು. ಅದರಿಂದ ಒಳ್ಳೆ ಅಡುಗೆ ಮಾಡೋರನ್ನ ನಾವು ಇದರಲ್ಲಿ ನೋಡ್ಬೋದು. 7, 16, 25 ಒಳ್ಳೆ ಶೆಫ್ ಕೂಡ ಆಗ್ಬೋದು. ಈ ಥರದ್ದು ಕೂಡ ಓದಿ ಆಗ್ಬೋದು, ಎಕ್ಸ್ಪೀರಿಯನ್ಸಲ್ಲಿ ಕೂಡ ಇವ್ರು ಆಗ್ಬೋದು. ಇವಾಗೆಲ್ಲ ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಎಜುಕೇಷನಲ್ಲಿ ಅಕಾಡೆಮಿಕ್ ಎಜುಕೇಷನ್ ಪ್ಲಸ್ ಎಕ್ಸ್ಪೀರಿಯನ್ಸು. ಕೆಲವರಿಗೆ ಅಕಾಡೆಮಿಕ್ ಎಜುಕೇಷನ್ ಇರಲ್ಲ, ಎಕ್ಸ್ಪೀರಿಯನ್ಸಿಂದನೇ ಮಾಡ್ಕೊಳ್ತಾರೆ ಅದನ್ನು ಅಲ್ವಾ. ಆ ಥರ ಅದೆಲ್ಲ ಮಾಡ್ತಕ್ಕಂಥ ಯೋಗಗಳೆಲ್ಲ ಇದೆ. ಆಲ್ಮೋಸ್ಟ್ 7, 16, 25ನೇ ಸಂಖ್ಯೆಯಲ್ಲಿ ಹುಟ್ಟೋರ ಬಗ್ಗೆ ಮಾತಾಡಿದ್ದೀವಿ. ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನಲ್ಲಿ ಅಷ್ಟೇ, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನಲ್ಲಿ ಭಾಳ ಹೆಸರು ಮಾಡ್ತಕ್ಕಂಥವ್ರು ನೋಡಿದ್ದೀನಿ. ಒಳ್ಳೆ ಕ್ರಿಕೆಟರ್ಸು, ಒಳ್ಳೆ ಸ್ವಿಮ್ಮರ್ಸು, ಈ ಥರದ್ದೆಲ್ಲ ಇದೆ. ಆಮೇಲೆ ಇವರು ಬಾಡಿ ಟ್ರಾನ್ಸ್ಫಾರ್ಮಿಂಗ್ ಜಾಸ್ತಿ ಮಾಡ್ಕೊಳ್ಳೋದು ಉಂಟು. ದಿಢೀರ್ ದಪ್ಪ, ದಿಢೀರ್ ಸಣ್ಣ, ಇದೆಲ್ಲ ಆಗೋದೆಲ್ಲ ಇವ್ರ ಕೈಯಲ್ಲಿ ಆಗುತ್ತೆ ಅನ್ನೋದ್ರಿಂದ ಒಳ್ಳೆ ಜಿಮ್ನಾಸ್ಟಿಷಿಯನ್. ಹಾವಿನ ಬಾಲ ಅಂದ್ವಿ ನಾವು. ಹಾವಿನ ಬಾಲ ಹೆಂಗೇಳಿ, ಫ್ಲೆಕ್ಸಿಬಲ್, ಹಿಂಗೆ ಸುತ್ಕೊಂಡು ಹೋಗುತ್ತೆ. ಆ ಥರ ಇವ್ರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿಸ್ತಕ್ಕಂಥ ರಿಲೇಟೆಡಲ್ಲಿ ಹೋಗ್ಬೋದು. ಈವನ್ ಮೆಡಿಕಲಲ್ಲಿ ನಾನು ಹೇಳ್ದಂಗೆ ಇವರು ಅಷ್ಟೇ, ಆಯುರ್ವೇದ, ಸಿದ್ಧ, ಇದರಲ್ಲಿ ಕೂಡ ಭಾಳ ಹೆಸರು ಮಾಡ್ಬೋದು. ಸ್ಪಿರಿಚುವಲ್ ರಿಲೇಟೆಡಲ್ಲಿ ಇವರು ಒಳ್ಳೆ ಸ್ಪಿರಿಚುವಲ್ ಮಾಸ್ಟರ್ ಆಗ್ಬೋದು, ಒಳ್ಳೆ ಜ್ಞಾನಿ, ಒಳ್ಳೆ ವಿಜ್ಞಾನಿ. ಇವ್ರಿಗೆ ಒಂದು ಸ್ವಲ್ಪ ಲ್ಯಾಂಗ್ವೇಜ್ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಅಕಾಡೆಮಿಕಲಿ ಸೌಂಡಾಗಿ ಕಲ್ತ್ಕೊಂಡ್ಬಿಟ್ರು ಅಂದರೆ ಯಾವ ಥರ ಒಂದು ಪೊಸಿಷನ್ಗೆ ಹೋಗ್ಬೋದು ಇವರು ಅಂದರೆ ಬಹಳ ಒಳ್ಳೆ ಪೊಸಿಷನ್ಗೆ ಹೋಗ್ಬೋದು. ಏನೋ ಪೊಲಿಟಿಕ್ಸ್ ಒಂದು ಬಿಟ್ವಿ ಅಂತ ಅನ್ಕೊಂಬಿಟ್ಟೆ. ಪೊಲಿಟಿಕ್ಸ್ಗೆ ಹೋಗ್ಬೋದು, ಪೊಲಿಟಿಕ್ಸ್ಗೆ ಹೋದ್ರೆ ಆಗಲ್ಲ ಅಂತ ನಾನು ಹೇಳಿಲ್ಲ. ಬಟ್ ಇವರು ಪೊಲಿಟಿಕ್ಸ್ಗೆ ಹೋದ್ರು ಸ್ವಲ್ಪ ಸಿನ್ಸಿಯಾರಿಟಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ಇವ್ರ ಹೆಸರು ಕೆಟ್ಟೋಗುತ್ತೆ. ನೋಡಿ, ಅಟಲ್ ಬಿಹಾರಿ ವಾಜಪೇಯಿ 25ನೇ ತಾರೀಕು ಕೊಟ್ಟರು. ಅವ್ರ ಕೆಲಸದ ವಿಷಯದಲ್ಲಿ ಸಿನ್ಸಿಯಾರಿಟಿಯಲ್ಲಿ ಏನಿಲ್ಲ. ಪರ್ಸ್ನಲಿ ಬೇಕಾದರೆ ಅವ್ರ ಬಗ್ಗೆ ನೀವು ಹೇಳ್ಕೊಬೋದು. ಅವ್ರು ಹೇಳ್ತಿದ್ರು, ನಾನು ಮದುವೆ ಮಾಡ್ಕೊಂಡಿಲ್ಲ ಅಷ್ಟೇ, ಆದರೆ ನಾನು ಬ್ರಹ್ಮಚಾರಿ ಅಲ್ಲ. ಕಷ್ಟ ಇದೆ ಎಲ್ಲರ ಕೈಲಿ ಹೇಳ್ಕೊಳ್ಳೋದು ಅದನ್ನ. ನಾನು ಮದುವೆ ಮಾಡ್ಕೊಂಡಿಲ್ಲ ಅಷ್ಟೇ, ಅದಕ್ಕೋಸ್ಕರ ನಾನೇನು ಬ್ರಹ್ಮಚಾರಿ, ನಾನು ಹಂಗೆ ಹಿಂಗೆ ಅದೆಲ್ಲ ಇಲ್ಲ. ನಾನು ಪಕ್ಷ ಅದು ಇದೆಲ್ಲ ನಡೆಸ್ತಾ ಇದ್ದೀನಿ, ಪೊಲಿಟಿಷಿಯನ್, ಅದಕ್ಕೋಸ್ಕರ ನಾನು ಹತ್ತಿನಲ್ಲ, ನನಗೇನು ಬೇಕೋ ಎಲ್ಲ ತಿಂತೀನಿ. ನನಗೇನು ಬೇಕೋ ಕುಡಿತೀನಿ, ನಾನು ಏನು ಬೇಕೋ ತಿಂತೀನಿ. ಇದೆಲ್ಲ ನನ್ನ ಪರ್ಸ್ನಲ್ ಹ್ಯಾಬಿಟ್ಸು. ಇದು ನನ್ನ ಬಾಡಿನ ಹಾಳು ಮಾಡ್ಬೋದು ಅಷ್ಟೇ. ದೇಶಕ್ಕೆ ಇದು ಮಾರಕ ಅಲ್ಲ, ದೇಶಕ್ಕೆ ಇದು ಮಾರಕ ಆಗಕ್ಕೆ ನಾನು ಬಿಡಲ್ಲ. ನಾನು ಪರ್ಸ್ನಲ್ ಆಗಿ ಇಟ್ಕೊಂಡಿದ್ದೀನಿ ಅಷ್ಟೇ ಅಂತ. ನಿಜವೂ ಕೂಡ. ಆದರೆ ಇವತ್ತು ಈಚೆ ಕಡೆ ದೇಶಕ್ಕೆ ನೀನು ಬಂದು ಲಂಚ ತಗೊಂಡು ಅದು ಮಾಡಿದೆ, ಇದು ಮಾಡಿದೆ, ನಿನ್ನ ಮಕ್ಳಿಗೆ ಬರ್ದಿಟ್ಟೆ, ನಿನ್ನ ಮೊಮ್ಮಕ್ಳಿಗೆ ಬರ್ದಿಟ್ಟೆ, ಅದು ಬರ್ದಿಟ್ಟೆ, ಇದು ಮಾಡಿದೆ, ಈ ದೇಶದಿಂದ ಆ ದೇಶಕ್ಕೆ ತಂದು ಕೊಟ್ಟೆ, ಆ ದೇಶದಿಂದ ಇದೆಲ್ಲ ಮಾಡಿಬಿಟ್ಟೆ ಅಂದರೆ ಕಷ್ಟ ಅಲ್ವಾ. ಸೊ ಅದರಿಂದ 7, 16, 25ರಲ್ಲಿ ಕೆಲವರು ಇದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ, ಈಚೆನೂ ಇದ್ದಾರೆ. ಹೇಳ್ಕೊಂಡು ಇನ್ನು ಅವ್ರ ಫ್ರೆಂಡ್ಸ್ ಎಲ್ಲ ಬೇಜಾರು ಮಾಡ್ಕೊತಾರೆ. ಅದಕ್ಕೆ ಒಳ್ಳೇದು ಮಾತ್ರ ಹೇಳ್ಬಿಟ್ಟು ನಿಲ್ಲಿಸಿದ್ದೀನಿ. ಅದರಿಂದ ಪೊಲಿಟಿಕ್ಸ್ಗೂ ಹೋಗ್ಬೋದು. ಅದು ಸೇವಾ ಕ್ಷೇತ್ರ ಅಲ್ವಾ, ಸೇವಾ ಕ್ಷೇತ್ರ ಅಂದಾಗ ಸ್ವಲ್ಪ ಇರ್ಬೋದು. IAS IPS ಬರೆಯೋಕ್ಕಾಗಲ್ಲ ಅಂತ ನಾನು ಹೇಳಿಲ್ಲ, ಅವರು ಕೂಡ ಇದ್ದಾರೆ ಈ ತರಕಲ್ಲಿ. ಬಟ್ ಆ ಸಿನ್ಸಿಯರ್ ಇರ್ಬೇಕು. ನಮಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಕೆಲವು IAS IPS ರಿಲೇಟೆಡ್ ಓದ್ಬಿಟ್ಟು ಓಹೋ ಅಂತ ಭಾಷಣ ಮಾಡಿ ಇವತ್ತಿಗೂ ಸಿನ್ಸಿಯರಪ್ಪ ಅನ್ಸ್ಕೊಂಡವರು ಇದ್ದಾರೆ. ಬರೀ ಭಾಷಣ ಬಿಗಿಯಕ್ಕೆ ಮಾತ್ರ ಸಿನ್ಸಿಯರು, ಒಳಗಡೆ ನೋಡಿದ್ರೆ ಏನೇನೋ ಕರಪ್ಷನ್ ಚಾರ್ಜಸ್ ಐತೆ ಇವ್ರ ಮೇಲೆ ಅನ್ಕೊಂಡು ಸಿಕ್ಕಾಕೊಂಡವ್ರನ್ನು ನಾವು ನೋಡಿದ್ದೀವಿ. ಅದರಿಂದ 7, 16, 25 ಕೇತುಗ್ರಹ ಅಂತೀವಿ. ಕೇತುಗ್ರಹ ಅಂತ ಹೇಳಿದ್ರೆ ಬಾರ್ಡರ್, ಲೈನ್ ಆಫ್ ಕ್ರಾಸ್ ಅಂದರೆ ಲೈನ್ ಆಫ್ ಕ್ರಾಸ್ ಇದು ಅಂದಮೇಲೆ ಯಾರು ಕ್ರಾಸ್ ಮಾಡಬಾರ್ದು. ಅದನ್ನ ನಾನು ನಿನ್ನನ್ನು ಕ್ರಾಸ್ ಮಾಡಲ್ಲ, ನೀನು ನನ್ನನ್ನು ಕ್ರಾಸ್ ಮಾಡಬಾರ್ದು. ಹಂಗೆ ಕ್ರಾಸ್ ಮಾಡೋಗಿದ್ರೆ ಒಪ್ಪಿಗೆ ತಗೊಂಡು ಒಬ್ಬರು ಮಾತಾಡ್ಕೊಂಡು ಹೋಗ್ಬೇಕು ಅಂತಿದೆಯಲ್ಲ, ಆ ಥರ ಉದ್ಯೋಗಗಳಿಗೆ ತುಂಬ ಚೆನ್ನಾಗಿ ಸೆಟ್ ಆಗ್ತಾರೆ. ಈವನ್ ಅಬ್ರಾಡ್ ಟ್ರಾವೆಲ್ ಮಾಡ್ತಾರೆ ಅಂದರೆ ಹಡಗಲ್ ಟ್ರಾವೆಲ್ ಮಾಡ್ತಕ್ಕಂಥ ಹಡಗು ರಿಲೇಟೆಡ್ ಇಂಜಿನಿಯರಿಂಗ್ನ ಓದ್ಬಿಟ್ಟು ಹೋಗ್ಬೋದು. ಇವರು ಕೂಡ ಪೈಲಟ್ಗೆ ಏನಂತ ಚಾನ್ಸಸ್ ಇಲ್ಲ ಅಂತಿಲ್ಲ. ಯಾಕಂದ್ರೆ ಹೊರದೇಶಕ್ಕೆ ರೋಡ್ ಟ್ರಾನ್ಸ್ಪೋರ್ಟ್ಗಿಂತ, ಒಂದು ದೇಶದಿಂದ ದೇಶಕ್ಕೆ ಹೋಗೋದಕ್ಕೆ ಟ್ರೈನ್ ಟ್ರಾನ್ಸ್ಪೋರ್ಟ್ಗಿಂತ ಏರ್ ಟ್ರಾನ್ಸ್ಪೋರ್ಟೇ ಅಲ್ವಾ, ಬೈ ಏರ್ ಅನ್ನೋದ್ರಿಂದ
7, 16, 25ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಏರ್ ಹೋಸ್ಟೆಸ್ಸಿಂದ ಹಿಡಿದು ಕ್ಯಾಬಿನ್ ಕ್ರೂ ಇಂದ ಹಿಡಿದು ಈವನ್ ಪೈಲಟ್ಸ್ಗೂ ಕೂಡ ಇವರು ಟ್ರೈ ಮಾಡ್ಬೋದು. ಅದರಲ್ಲಿ ಕೂಡ ಹೆಸರು ಮಾಡ್ತಕ್ಕಂಥ ಯೋಗ ಇದೆ. ಸೊ ಆಲ್ಮೋಸ್ಟ್ ಒಳ್ಳೊಳ್ಳೆ ವಿಷಯಗಳನ್ನ ಇವ್ರ ಬಗ್ಗೆ ಮಾತಾಡಿದ್ವಿ ಅಂತ ಅನ್ಕೊಳ್ತೀನಿ. ಸೊ ಇವ್ರಿಗೆ ಲೈಫ್ ಟೈಮ್ ಚೆನ್ನಾಗಿರೋದಕ್ಕೆ ಏನಾದರೂ ಒಂದು ಲಕ್ಕಿ ಟಿಪ್ ಏನು ಮಾಡೋಣ ಅಂದರೆ, 7, 16, 25ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದು ಬಿಳಿ ದಾರ ತಗೊಳ್ಳಿ, ಅದಕ್ಕೆ 51 ಗಂಟುಗಳು ಹಾಕಿ ಯಾವುದಾದ್ರೂ ಒಂದು ಅಮ್ಮನವರು, ಬನಶಂಕರಿ ಆಗ್ಬೋದು, ರಾಜರಾಜೇಶ್ವರಿ ಆಗ್ಬೋದು, ಕಾಳಿ ಆಗ್ಬೋದು, ಆ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡಿ ಒಂದು ಸೋಮವಾರದ ದಿನ ಬಲಗೈಗೆ, ಒಂದು ಸೋಮವಾರ ದಿನ ಬಲಗೈಗೆ ಕಟ್ಕೊಳ್ಳಿ ದಾರನ. ಗಂಡು ಮಕ್ಕಳಾದರೆ ಬಲಗೈಗೆ, ಹೆಣ್ಣು ಮಕ್ಕಳಾದರೆ ಎಡಗೈಗೆ ಕಟ್ಕೊಳ್ಳಿ. 48 ದಿನ ಅದು ಕೈಯಲ್ಲಿರಲಿ. 48 ದಿನ ಆದಮೇಲೆ ಅದನ್ನು ದೃಷ್ಟಿ ಥರ ತೆಗೆದು ಈಚೆ ಎಲ್ಲಾದರೂ ಹಾಕಿ ಮತ್ತೆ ಅದೇ ಥರ ದಾರವನ್ನು ಕಟ್ಕೊಳ್ತಕ್ಕಂಥದ್ದು ಪ್ರಾರಂಭಿಸ್ಕೊಂಡು ಬಂದ್ರಿ, ಅದನ್ನೇ ಆಚರಿಸ್ಕೊಂಡು ಬಂದ್ರಿ ಅಂದರೆ ಖಂಡಿತವಲ್ಲೂ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಏನೇ ಸಮಸ್ಯೆಗಳಿದ್ರು ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ಬಗೆಹರ್ಕೊಂಡು ಹೋಗ್ತಾನೆ ಇರುತ್ತೆ ಹೊರತು ಯಾವ ಸಮಸ್ಯೆನೂ ನಿಲ್ಲಲ್ಲ. ಓಕೆ, ಆ ರೀತಿ ಆಗಲಿ ಅಂತ ಅಂದ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.